ಎಸ್ 26/11 ಮುಂಬೈ ದಾಳಿಯ ಸೂತ್ರಧಾರ ತಾಹೂರ್ ರಾಣಾನನ್ನ ಎನ್ಐಎ 12 ದಿನ ಕಸ್ಟಡಿಗೆ ಪಡ್ಕೊಂಡಿದೆ. ಘಟನೆ ಸಂಭವಿಸಿ 17 ವರ್ಷಗಳಾಗಿದೆ. ಹಾಗಾಗಿ ಆರೋಪಿಯನ್ನ ವಿವಿಧ ಸ್ಥಳಗಳಿಗೆ ಕರೆದೊಯ್ದು ಮಹಜರು ಮಾಡಬೇಕು ಅಂತ ಎನ್ಐಎ ಪರ ವಕೀಲರು ವಾದವನ್ನ ಮಾಡಿದರು. ಯುಕ್ರೇನ್ ವಿರುದ್ಧ 2 ವರ್ಷದಿಂದ ನಡೀತಿದೆ ಯುದ್ಧ ರಷ್ಯಾದು. ಅದಕ್ಕೆ ಈಗ ಪುಟಿನ್ ಒಂದು 3 ದಿನದ ಕದನ ವಿರಾಮ ಕೊಟ್ಟಿದ್ದಾರಂತೆ. ಯಾಕೋ ಎಲ್ಲರಿಗೂ ರಜಾನ ಹೆಂಗೆ ಅದು? ಸೇನಾ ವಿಜಯೋತ್ಸವ 80ನೇದವ್ರದ್ದು ಮೇ 8ರಿಂದ 11. ಏನೋ ಮೋದಿನ ಕರೆದಿದ್ದಾರೆ ಇದಕ್ಕೆ ಅಂತಿತ್ತಲ್ಲ, ಏನೋ ಗೊತ್ತಿಲ್ಲ. ಇನ್ನು ಉಕ್ರೇನ್ ವಶಪಡಿಸಿಕೊಂಡಿದ್ದ ಪಶ್ಚಿಮ ರಷ್ಯಾದ ಕುರ್ಡ್ಸ್ ಪ್ರಾಂತ್ಯವನ್ನು ಮರು ವಶಪಡಿಸ್ಕೊಂಡಿದ್ದೀವಿ ಅಂತ ರಷ್ಯಾ ಪ್ರಕಟಿಸಿದೆ. ಬಹಳ ಆಶ್ಚರ್ಯಕರ ರೀತಿಯಲ್ಲಿ ಯುಕ್ರೇನ್ ಆರ್ಮಿ ಮುನ್ನುಗ್ಗಿ ಈ ಪ್ರಾಂತ್ಯವನ್ನು ರಷ್ಯಾದಿಂದ ವಶಪಡಿಸ್ಕೊಂಡಿತ್ತು. ಇಟ್ ವಾಸ್ ಆ್ಯಕ್ಚುಲಿ ಕನ್ಸಿಡರ್ಡ್ ಆಸ್ ಎ ಮಿಲಿಟರಿ ಸೆಟ್ ಬ್ಯಾಕ್ ಇದು ರಷ್ಯಾಗೆ ಅವತ್ತಿನ ದಿನ. ಇದಾದಾಗ ಈಗ ವಾಪಸ್ ತೊಗೊಂಡಿದ್ದಾರೆ ಅವರು. ಆ ವಾಪಸ್ ತಗೊಳ್ಳೋ ಪ್ರಯತ್ನದಲ್ಲಿ ಉತ್ತರ ಕೊರಿಯಾದ ಯೋಧರು ವಿಪರೀತವಾದ ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ. ನೇರವಾಗಿ ದೇ ಹ್ಯಾವ್ ಪಾರ್ಟಿಸಿಪೇಟೆಡ್ ಇನ್ ದಿ ವಾರ್. ಅಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮತ್ತು ಈ ಮಧ್ಯೆ ಟ್ರಂಪ್ ಹೇಳಿದ್ದಾರೆ ಕ್ರೈಮಿಯಾ ಪೈಮಿಯಾ ಎಲ್ಲ ಕೇಳಂಗಿಲ್ಲಪ್ಪ, ನೀವು ಉಕ್ರೇನ್ನವರು ಅದು ಹೋಯ್ತು ಬಿಡ್ರಯ 12 ವರ್ಷದಿಂದೇನೆ. ಇದೆಲ್ಲ ಅರ್ಥ ಏನು? ಓ ಯೂಸ್ಲೆಸ್ ಪೆಲ ಪಾಕಿಸ್ತಾನ ಸುಮ್ಮನೆ ಆ POKನ ಬಿಟ್ಕೊಟ್ಬಿಟ್ಟು ಮರ್ಯಾದೆಯಿಂದ ತಿನ್ನಕ್ಕೆ ಅನ್ನ ಇಲ್ಲ, ಗ್ಯಾಸ್ ತಗೊಳಕ್ಕೆ ಪಾಪ ಕಷ್ಟ ಜನಕ್ಕೆ, ರೊಟ್ಟಿ ಮಾಡೋಕ್ಕಾಗಲ್ಲ, ಭಿಕ್ಷೆ ಬೇಡ. ನವಾಜ್ ಶರೀಫ್ ಹೇಳಿರೋದು ನಾನಲ್ಲ, ತಿಂಗಳ $1 ಬಿಲಿಯನ್ ಭಿಕ್ಷೆ ಬೇಡ್ಕೊಂಬರ್ಬೇಕು ಅಂದ್ರೆ ಎಲ್ಲಿಂದ ತರೋಣ ಅಂತ ಅವ್ರು ಹೇಳಿರೋದು. ಎಲ್ಲ ಬಾಯಿಗೆ ಬಂದಂಗೆ ರೇಟ್ಸ್, ಜನ ಸತ್ತೋಗಿದ್ದಾರೆ ಪಾಪ ಅಲ್ಲಿ ಜೀವನ ನಡೆಸೋದು. ಅಂಥದ್ರಲ್ಲಿದ್ದಾಗ ಸುಮ್ಮನೆ POKನ ಬಿಟ್ಕೊಟ್ಬಿಟ್ಟು ನೆಮ್ಮದಿಯಾಗಿರಿ ಅಪ್ಪ ಲೇ ಅಪೀಸಾ ಅಂತ ಅವ್ನು ಯಾರೋ ಅಪೀಸಾ ಪಪೀಸಾ ಯಾರೋ ಇದಾನಲ್ಲಪ್ಪ, ಅವನೆಲ್ಲ ಬೇಕಾದ್ರೆ ಇಲ್ಲಿ ಇರಿ, ಇದ್ರ ವಿಷ ತಗೊಂಡು ಸಾಯಿರಿ ಅಂತ ಹೇಳ್ಬಿಟ್ಟಲ್ಲ ಕಡೆಗೆ ಕೈ ತೊಳ್ಕೊಂಡು. ನಮ್ಮ ಮೋದಿ ಸಿಂಧುಗೂ ಬರಲ್ಲ, ಇಂಡಸ್ಗೂ ಬರಲ್ಲ, ನಿಮ್ಗೆ ನಮ್ಗೆ ಅಷ್ಟೇ ಸಾರಲ್ಲ. ಈಗ ಇದರಿಂದ ಪಾಕಿಸ್ತಾನಕ್ಕೆ ಸಿಕ್ಕಿದ್ದೇನ್ರಪ್ಪ 50 ವರ್ಷದಿಂದ? ಏನು ಸಿಗ್ತಾರಪ್ಪ ನಿಮಗೆ? ನೆಮ್ಮದಿ ಆದರೂ ಇದೆಯಾ? ದಿಸ್ ಇಸ್ ವಾಟ್ ನವಾಜ್ ಶರೀಫ್ ಹೇಳೋದು. ವಾಜಪೇಯಿ ಸರ್ಕಾರ ಇದ್ದಾಗ ಅವ್ರ ಹತ್ರ $1 ಬಿಲಿಯನ್ ಇಲ್ಲ. $1 ಬಿಲಿಯನ್ ಇಲ್ಲ, ಸುಳ್ಳದು. ಕಡಿಮೆ ಇತ್ತು ಫಾರಿನ್ ರಿಸರ್ವ್ಸ್, ಒಪ್ಕೋತೀನಿ ಬೇಕಾರೆ, ಇರಲಿಲ್ಲ. ಈಗ ನೋಡ್ರಿ ಅವ್ರ ಹತ್ರ $600-700 ಬಿಲಿಯನ್ ಕೂತಿದೆ ಹೋಗಿ ರಿಸರ್ವ್ಸು, ಫಾರಿನ್ ಕರೆನ್ಸಿ ಅಂತ. ಯಾಕಪ್ಪ ಏನಪ್ಪ ಸಿಕ್ತು ಪಾಕಿಸ್ತಾನಕ್ಕೆ? ಎಸ್